ಪ್ರೀತಿಯ ಬಂಧುಗಳೇ, ವೇದವ್ಯಾಸ ವಿರಚಿತ ಸಾಮಗಾನ ಶುಶ್ರುತಿ ಸಕಲ ವಿದ್ಯಾ ಗಣಪತಿ ಪ್ರಥಮ ಪೂಜೆಗೆ ಅಧಿಪತಿ. ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದರೆ ವಿಘ್ನ ನಿವಾರಕನಾಗಿರತಕ್ಕಂತಹ ಮಹಾಗಣಪನನ್ನ ನಾವು ಆರಾಧಿಸ್ತೇವೆ, ಪೂಜಿಸ್ತೇವೆ, ಅರ್ಚಿಸ್ತೇವೆ, ವಂದಿಸ್ತೇವೆ. ಈಗ ವಾಸಗಳಲ್ಲಿ ಮುಖ್ಯವಾದ ವಾಸ ಕೈಲಾಸ ಅಲ್ಲ, ವಿಶ್ವಾಸ. ಮುಂದೆ ಬರ್ತಾ ಇರ್ತಕ್ಕ ಶ್ರಾವಣ ಮಾಸ, ವರಮಹಾಲಕ್ಷ್ಮಿಯ ಮಾಸ, ಹರೇ ಶ್ರೀನಿವಾಸ. ನಮ್ಮ ಬದುಕಿನಲ್ಲಿ ಅನೇಕ ಜಂಜಾಟಗಳು, ಅನೇಕವಾಗಿರತಕ್ಕಂತಹ ನೋವುಗಳು, ದುಃಖ ದುಮ್ಮಾನಗಳು, ಕಷ್ಟ ನಷ್ಟ ಸಂಕಷ್ಟ ಇವೆಲ್ಲವೂ ಅನುಭವಿಸಿದ್ದೇವೆ. ಮನುಷ್ಯ ಅಂತಂದ್ರೆ ಈ ಭೂಮಿಗೆ ಬಂದ ಕೂಡಲೇ ಇವೆಲ್ಲವೂ ಕೂಡ ನಾವು ಜೊತೆಗೆ ಹೊದ್ದುಕೊಂಡೇ ಬರುತ್ತೇವೆ. ಯಾರೋ ಹೇಳ್ತಾರೆ ನಾಣ್ಣುಡಿಗಳಲ್ಲಿ, ಮನುಷ್ಯ ಬೆತ್ತಲೆ ಬರ್ತಾನೆ ಬೆತ್ತಲೆ ಹೋಗ್ತಾನೆ ಅಂತ. ಅಲ್ವೇ ಅಲ್ಲ. ಬರಬೇಕಾದ್ರೆ ಅವನು ಅನೇಕ ಭಾಗ್ಯಗಳ ಜೊತೆ ಬರ್ತಾನೆ. ಇಲ್ಲಿ ಬರ್ತಾನೆ, ಮನೆ ಮಾಡ್ತಾನೆ, ಮಹಲ್ ಮಾಡ್ತಾನೆ, ಮಡದಿ ಮಕ್ಕಳನ್ನ ಮಾಡ್ಕೊಳ್ತಾನೆ, ವಿದ್ಯೆ ಹುದ್ದೆಯನ್ನು ಪಡಿತಾನೆ. ಇವೆಲ್ಲವೂ ಕೂಡ ಒಂದಾದ ನಂತರ ಒಂದು ಪಡ್ಕೊಳ್ತಿರ್ತಾನೆ. ಇದು ಅವನು ಬರಬೇಕಾದ್ರೆ ಪಡೆದುಕೊಂಡು ಬಂದ ಭಾಗ್ಯಗಳು. ಮತ್ತೆ ಹೋಗ್ಬೇಕಾದ್ರೆ ಅವನು ಸುಮ್ಮನೆ ಹೋಗೋದಿಲ್ಲ, ಕರ್ಮಗಳ ಹೊತ್ಕೊಂಡೇ ಹೋಗ್ತಾನೆ. ಅವ ಯಾವ ತರದ್ದು? ಅದು ಶುಭ ಆಗಿರಬಹುದು, ಅಶುಭ ಆಗಿರಬಹುದು. ಕರ್ಮಗಳು ಅಂತಂದಾಗ ನಾವು ಇಂದು ಒಂದು ತಿಂಗಳ ಕಾಲ ಏನ್ ಕೆಲಸ ಮಾಡ್ತೀವೋ ಅದರ ಸ್ಯಾಲ್ರಿ ನಮಗೆ ಹೇಗೆ ಅಕೌಂಟಿಗೆ ಬೀಳುತ್ತೋ ಹಾಗೇನೆ ನಾವು ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ವೋ ಆ ಸ್ಯಾಲ್ರಿನೇ ಈ ಮಾನವ ಜನ್ಮ. ಅದಕ್ಕಾಗಿ ಒಳ್ಳೆಯದನ್ನು ಮಾಡಬೇಕು ಅಂತಂದಾಗ ನಮಗೆ ಪುರಾಣ, ಇತಿಹಾಸ, ವೇದಗಳು ಇವೆಲ್ಲ ನಮ್ಗೆ ಏನೆಲ್ಲ ತಿಳಿಸಿಕೊಡ್ತವೆ ಅಂತಂದ್ರೆ ಮುಂದೆ ಬರ್ತಾ ಇರ್ತಕ್ಕಂತಹ ವರಮಹಾಲಕ್ಷ್ಮಿ ಹಬ್ಬ ಇರೋದು ಎರಡೇ. ಈ ವರ್ಷಕ್ಕೆ ಬರ್ತಕ್ಕಂಥ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಎರಡು ವರ ಅನ್ನೋ ಅಕ್ಷರದಿಂದ ಸೇರಿಕೊಂಡಿರತಕ್ಕಂಥ ಹಬ್ಬಗಳು ಅಂತಂದ್ರೆ ಎರಡು. ಒಂದನೆಯದು ವರಸಿದ್ಧಿ ವಿನಾಯಕ ವ್ರತ, ಇನ್ನು ಎರಡನೆಯದು ವರಮಹಾಲಕ್ಷ್ಮಿ ಹಬ್ಬ. ಇನ್ನು ವರ ಅನ್ನೋ ಪದ ಯಾವ ಹಬ್ಬಕ್ಕೂ ಇಲ್ಲ. ಅದಕ್ಕಾಗಿ ವರಮಹಾಲಕ್ಷ್ಮಿಯಲ್ಲಿ ಒಂದು ವಿಶೇಷತೆ ಅಡಗಿದೆ, ಬಹಳ ವಿಶೇಷತೆ ಅಡಗಿದೆ. ಕೆಲವೊಂದಕ್ಕೆ ಎಲ್ಲದರಲ್ಲೂ ಕೂಡ ನಾವೇನಾದ್ರೂ IAS ಓದ್ಬೇಕಾದ್ರೆ ಮೊದಲು SSLC ಪರೀಕ್ಷೆಯನ್ನ ಪಾಸ್ ಆಗ್ಬೇಕಾಗತ್ತೆ. ಹಾಗೇನೆ ಒಂದಾದ್ಮೇಲೆ ಒಂದನ್ನ ನಾವು ಉತ್ತೀರ್ಣ ಮಾಡ್ಕೊಂಡು ಹೋಗ್ತಿರ್ಬೇಕಾಗತ್ತೆ. ಎಲ್ಲೂ ಕೂಡ ನಪಾಸು ಅಥವಾ ಅನುತ್ತೀರ್ಣ ಅನ್ನೋ ಪದಗಳೇ ಇಲ್ಲಿ ಜಾಗವಿಲ್ಲ. ಆಕಸ್ಮಿಕ ನಮ್ಮ ಬದುಕಲ್ಲಿ ಆ ರೀತಿ ನಡೆದಿರ್ತಕ್ಕಂತಹ ಘಟನಾವಳಿಗಳಿಗೆ, ಆಕಸ್ಮಿಕ ನಾವು ಅನುಭವಿಸ್ತಾ ಇರ್ತಕ್ಕಂಥ ಈ ಯಮಯಾತನೆಗಳಿಗೆ ದುಃಖವನ್ನ ಪಡ್ತಾ ಇರ್ತೀವಿ. ಕೆಲವರಿಗೆ ಮಕ್ಕಳಿಲ್ಲ, ಮಕ್ಕಳಿದ್ರೆ ಆ ಮಕ್ಕಳು ಉತ್ತಮರಾಗ್ಲಿಲ್ಲ, ಆ ಮಕ್ಕಳು ಉತ್ತಮರಾಗಿದ್ರೆ ಅವರಿಗೆ ಮಕ್ಕಳಾಗಲಿಲ್ಲ, ಅಥವಾ ಅವರಿಗೆ ಕೆಲಸ ಇಲ್ಲ. ಇದೆಲ್ಲ ಪಡಿಪಾಟ್ಲ ಬದುಕನ್ನ ಕಟ್ಕೊಂಡಿರ್ತೇವೆ. ಇಂತಹದ್ದಕ್ಕೆಲ್ಲ ಕೂಡ ಇತಿಶ್ರೀ ಆಡುತ್ತಾ ನಾವು ಶ್ರೀಮಂತಿಕೆ, ಹೃದಯ ಶ್ರೀಮಂತಿಕೆಯಿಂದ ಇರಬೇಕು ಅಂತಂದ್ರೆ ನಾವು ಬರಮಾಡ್ಕೊಳ್ಬೇಕು ವರಮಹಾಲಕ್ಷ್ಮಿಯನ್ನ. ಅನೇಕ ವರಗಳನ್ನು ಕೊಡತಕ್ಕಂತಹ ವರಮಹಾಲಕ್ಷ್ಮಿ ಏನ್ ಹೇಳ್ತಾಳೆ ಗೊತ್ತಾ? ಆಕೆನೇ ಹೇಳ್ತಾಳೆ. ಯಾರು? ಮಹಾಲಕ್ಷ್ಮಿನೇ ಒಬ್ಬ ಹೆಣ್ಣು ಮಗಳ ಕನಸಲ್ಲಿ ಬಂದು ಹೇಳುತ್ತಾಳೆ. ಆ ಹೆಣ್ಣು ಮಗಳು ಯಾರು ಗೊತ್ತಾ? ಚಾರುಮತಿ ಅನ್ನೋ ಹೆಣ್ಣು ಮಗಳು. ಅದಕ್ಕೆ ಹೇಳ್ತೀನಿ, ಈ ಹೆಣ್ಣು ಮಕ್ಕಳಿಗೆ ಈ ಚಾರುಮತಿ ಅನ್ನೋ ಹೆಸರಿಟ್ಟರೆ ಅತ್ಯಂತ ಅದ್ಭುತವಾಗಿ ಬೆಳೀತಾರೆ. ನೀವು ಯಾವುದೇ ನಕ್ಷತ್ರ, ರಾಶಿ ಮತ್ತೊಂದು ಏನನ್ನೂ ಪರಿಗಣಿಸದೆ ಹೆಣ್ಣು ಮಕ್ಕಳಿಗೆ ಚಾರುಮತಿ ಅಂತ ಇಟ್ಟರೆ, ಚಾರು ಅಂದ್ರೆ ಒಳ್ಳೆಯ, ಮತಿ ಅಂತಂದ್ರೆ ಅದ್ಭುತವಾದ ಜ್ಞಾನ ಅಂತ. ಅಂತಹ ಜ್ಞಾನ, ವಿಜ್ಞಾನ, ಸುಜ್ಞಾನವನ್ನು ತುಂಬಿಸ್ತಕ್ಕಂತಹದ್ದೇ ಮಹಾಲಕ್ಷ್ಮಿ. ಒಂದು ಕಡೆ ಆಧ್ಯಾತ್ಮವಾದರೆ ಮತ್ತೊಂದು ಕಡೆ ವಿಜ್ಞಾನದ, ಸುಜ್ಞಾನದ ಬದುಕು, ಅಂತಹ ಪಯಣವನ್ನ ನಮಗೆ ಕೊಡ್ತಕ್ಕಂತಹದ್ದು ಮಹಾಲಕ್ಷ್ಮಿನೇ. ಆ ಮಹಾಲಕ್ಷ್ಮಿ ಈ ಚಾರುಮತಿ ಎನ್ನುವ ಹೆಣ್ಣು ಮಗಳ ಕನಸಲ್ಲಿ ಬಂದು ಹೇಳ್ತಾಳೆ, ಅಮ್ಮ ಚಾರುಮತಿ, ನೀನು ತುಂಬಾ ಸಾಂಗೋಪಾಂಗವಾಗಿ, ವಿಧಿವತ್ತಾಗಿ, ಕ್ರಮಬದ್ಧವಾಗಿ ಸಂಸಾರ ಸಮುಖೈರ ಬಂತಕ್ಕಂತಹದ್ದು ಮಕ್ಕಳ ಲಾಲನೆ, ಪಾಲನೆ, ಪೋಷಣೆ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದೆಯಾ. ಯಾರ್ಯಾರಿಗೆ ಯಾವ ಸೇವೆಯನ್ನು ಮಾಡಬೇಕು ಅಂತಕ್ಕಂತಹದ್ದು, ಮನೆಗೆ ಯಾರಾದರೂ ಸಾಧುರು ಬಂದರು, ಸಂತರು ಬಂದರು, ಇತಿಹಾಸಕಾರರು ಬಂದರು, ತಜ್ಞರು ಬಂದರು, ವಿಜ್ಞಾನಿಗಳು ಬಂದರು, ಬಂಧುಗಳು ಬಂದರು, ನೆಂಟರು ಬಂದರು, ಯಾರು ಬಂದರೂ ಕೂಡ ನೀನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದೀಯ. ಅತ್ತೆ ಮಾವನ ಸೇವೆಯನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ಕೊಳ್ತೀಯ. ನಿನ್ನ ಪತಿಯ ಸೇವೆಯನ್ನು ಜಾಗರೂಕತೆಯಿಂದ ಮಾಡುತ್ತಾ ಇದೀಯ. ಮಕ್ಕಳ ಬದುಕಲ್ಲಿ ನೀನು ಶ್ರೇಷ್ಠವಾಗಿರತಕ್ಕಂತಹ ಮಹಾಲಕ್ಷ್ಮಿಯ ರೂಪದ ನಾನು ಕಾಣಿಸ್ತಾ ಇದೆಯಾ ಚಾರುಮತಿ. ನಾನು ನಿನ್ನ ಕನಸಲ್ಲಿ ಬಂದು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ವ್ರತವನ್ನ ನಿನ್ನಿಂದಲೇ ಪ್ರಾರಂಭವಾಗಬೇಕು. ಈ ಕಲಿಯುಗದಲ್ಲಿ ನಿನ್ನಿಂದಲೇ ಪ್ರಾರಂಭವಾಗಬೇಕು, ಈ ಶ್ರಾವಣ ಮಾಸದಲ್ಲಿ. ಅದಕ್ಕಾಗಿ ಈ ವ್ರತವನ್ನ ಹೀಗೆ ಮಾಡು ಅಂತ
ಆ ಚಾರುಮತಿಯ ಕನಸಲ್ಲಿ ಹೇಳಿದ್ದು ಯಾರು ಗೊತ್ತುಂಟಾ? ಮಹಾಲಕ್ಷ್ಮಿ. ಅಂತಹ ಮಹಾಲಕ್ಷ್ಮಿ ನಾನು ಎಲ್ಲೆಲ್ಲಿ ವಾಸ ಮಾಡ್ತೀನಿ ಅಂತ ಆಕೆ ಹೇಳುತ್ತಾಳೆ. ಆ ಮಹಾಲಕ್ಷ್ಮಿಯ ಆವಾಸ ಸ್ಥಾನ 5 ಜಾಗದಲ್ಲಿ ಮಾತ್ರ ಇರುತ್ತೆ. ಅಂತಹ 5 ಜಾಗಗಳು ಯಾವುದು ಅಂತಂದ್ರೆ, ಒಂದು ಹಸುವಿನ ಪೃಷ್ಠಭಾಗ, 2ನೇದು ಆನೆಯ ಕುಂಭಸ್ಥಳ, 3ನೇದು ತಾವರೆ ಹೂವು, 4ನೇದು ಬಿಲ್ವ ವೃಕ್ಷ, 5ನೇದು ಹೆಣ್ಣು ಮಗುವಿನ ಬೈತಲೆ. ಇಂಥ ಜಾಗಗಳಲ್ಲಿ ನಾನು ವಾಸ ಮಾಡುತ್ತೇನೆ ಅಂತ ಮಹಾಲಕ್ಷ್ಮಿನೇ ಚಾರುಮತಿಯ ಕನಸಲ್ಲಿ ಹೇಳ್ತಿದ್ದಾರೆ. ಈಗ ವರಮಹಾಲಕ್ಷ್ಮಿ ಹಬ್ಬವನ್ನೇನು ಮಾಡ್ತೀಯಲ್ಲ, ಜ್ಞಾಪಕ ಇಟ್ಕೋ. ಈ ರೀತಿಯಾಗಿರ್ತಕ್ಕಂತಹ ವ್ರತವನ್ನ ಮಾಡಬೇಕಾದ್ರೆ ಆವಾಹನೆ, ಅರ್ಘ್ಯ, ಪಾದ್ಯ, ಆಚಮನೀಯ, ಸ್ನಾನೀಯ, ಶುದ್ಧೋದಕ ಅಂತ ಇದು ವ್ರತ, ಪೂಜೆ ಅಲ್ಲ. ಪೂಜಾ ಅಂತಂದ್ರೆ ನೀನು ತೃಪ್ತಿಗೋಸ್ಕರ ಸಂತೋಷಕ್ಕಾಗಿ 2 ಊದು ಕಡ್ಡಿ ಹಚ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡ್ತೀಯ, ಅದು ಪೂಜೆ. ಇದು ವ್ರತ. ಈ ಪೂಜೆಗೂ ವ್ರತಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಇದೆ. ಅದಕ್ಕಾಗಿ ವ್ರತವನ್ನ ನಿಯಮಬದ್ಧವಾಗಿ ಮಾಡತಕ್ಕಂತಹದ್ದನ್ನ ನೀನು ಸಾಂಗೋಪಾಂಗವಾಗಿ ಮಾಡಲೇಬೇಕಾಗುತ್ತೆ. ವ್ರತದ ನಿಯಮ ಹೇಗಿರುತ್ತೆ? ಪತ್ರ ಪುಷ್ಪಗಳಿಂದ ಅರ್ಚನೆ ಮಾಡ್ತಕ್ಕಂಥ ವಿಧಿವಿಧಾನಗಳು, ಮಹಾಲಕ್ಷ್ಮಿಯನ್ನ ಕೂರಿಸ್ತಕ್ಕಂತಹ ವಿಧಿವಿಧಾನಗಳು, ಇವೆಲ್ಲವೂ ಕೂಡ ಹೆಣ್ಣು ಮಕ್ಕಳು ನಿಮಗೆ ಗೊತ್ತಿರುತ್ತೆ. ತಲತಲಾಂತರ ನೀವು ಮಾಡ್ಕೊಂಡು ಬಂದಿರ್ತೀರಿ ಕೂಡ. ಅಂತಹ ತಲತಲಾಂತರದಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಈ ವರಮಹಾಲಕ್ಷ್ಮಿಯನ್ನ ನೀವು ಒಂದು ಕಳಶವನ್ನ ಹಿಡಿತಾ ಅದಕ್ಕೆ ನೀರನ್ನು ಹಾಕಿರ್ತೀರಿ. ಆಮ್ರಪಲ್ಲವ ಅಂತಂದ್ರೆ ಮಾವಿನ ಸೊಪ್ಪು, ಮಾವಿನ ಎಲೆ ಇಡ್ತೀರಿ. ಇನ್ನು ಅದರ ಮೇಲೆ ತೆಂಗಿನಕಾಯಿ ಇಡ್ತೀರಿ. ಇನ್ನ ಕೆಳಗಡೆ ಅಕ್ಕಿ ಹಾಕ್ತೀರಿ, ಕಳಶ ಇಟ್ಟು ಬಿಡ್ತೀರಿ. ಏನಿದ್ರ ಅರ್ಥ? ಆ ಕೆಳಗಡೆ ಹಾಕ್ತಕ್ಕಂತಹ ಬಾಳೆ ಎಲೆ ಮತ್ತೆ ಅಕ್ಕಿ ಇದೆಯಲ್ಲ, 2 ಪಾದ, ಮತ್ತೆ ಆ ಒಂದು ಕಳಶ ಇಟ್ಟಿದ್ದೀರಲ್ಲ ಅದು ದೇಹ. ಅದಕ್ಕೆ ಸೂತ್ರ ವೇಷ್ಟಿನಾಮ್, ಸೂತ್ರ ಸೂತಿದಿರಲ್ಲ ದಾರ, ಅದು ನರಗಳು. ಒಳಗಡೆ ನೀರು ಕಾಯಿನ ಹಾಕಿದಿರಲ್ಲ ಅದು ಪ್ರಾಣ, ಮಸ್ತಿ, ಮಜ್ಜ ಇವು. ಇನ್ನ ನೀವು ತುಂಬಿಸಿರ್ತಕ್ಕಂತಹದ್ದು ಏನಿದೆಯೋ ಕೇಶ, ಅದು ಆಮ್ರಪಲ್ಲವ. ಆ ಆಮ್ರಪಲ್ಲವ ಮಾವಿನ ಎಲೆನೆ ಕೂದಲುಗಳು. ಏನು ಇಟ್ಟಿರ್ತಕ್ಕಂತಹ ಏನ್ ತೆಂಗಿನಕಾಯಿ ಇದೆಯೋ ಅದು ಶಿರಸ್ಸು, ಮಹಾಲಕ್ಷ್ಮಿ ಶಿರಸ್ಸಾಗಿರ್ತಕ್ಕಂಥ. ಇದರಲ್ಲಿ ಓಂ ಭೂಹು ವರಮಹಾಲಕ್ಷ್ಮ ವಾಹಯಾಮಿ, ಓಂ ಭುವಃ ವರಮಹಾಲಕ್ಷ್ಮ ಆವಾಹಯಾಮಿ, ಓಂ ಸುವಹ ವರಮಹಾಲಕ್ಷ್ಮಿ ಆವಾಹಯಾಮಿ, ಓಂ ಭೂರ್ಭುವ ಸುವಹ ವರಮಹಾಲಕ್ಷ್ಮಿ ಆವಾಹಯಾಮಿ. ಅಂದ್ರೆ ಅಲ್ಲಿ ಆವಾಹನೆ ಆಗ್ತಾಳೆ ಆಕೆ. ನಾವು ಇದನ್ನೇ ಮಾಡಲ್ಲ, ಆಡಂಬರವಾಗಿ ಮಾಡಿಬಿಟ್ಟಿರ್ತೀವಿ, ಆವಾಹನೆ ಮಾಡೋದೇ ಇಲ್ಲ. ಈ ಆವಾಹನೆ ಮಾಡಿದ್ರೆ ನಮ್ಮ ಗ್ರಾಮಕ್ಕೆ ಯಾರೊಬ್ಬರು ಬರಬೇಕು ಅಂತಂದ್ರೆ, ಯಾರೋ ಒಬ್ಬ ಮುಖ್ಯವಾಗಿರ್ತ ಒಬ್ಬ ಅತಿಥಿ ಬರಬೇಕು ಅಂತಂದ್ರೆ, ಯಾರೊಬ್ಬ ಮುಖ್ಯಮಂತ್ರಿ ಅನ್ಕೊಳ್ಳೋಣ, ನಾವು ಮೊದಲು ಹೋಗಿ ಇನ್ವಿಟೇಷನ್ ಕೊಟ್ಟು ಬರಬೇಕು. ಆ ಮುಖ್ಯಮಂತ್ರಿ ಬರ್ತಾರೆ ಅಂತ ನಮ್ಮ ಪೂರ್ವ ತಯಾರಿಯಲ್ಲಿ ಹೇಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಮತ್ತೆ ಅವರಿಗೆ ಆ ಒಂದು ವೇದಿಕೆಯಲ್ಲಿ ಎಲ್ಲ ಕೊಟ್ಟಾದ ಮೇಲೆ ಒಂದು ಸೆಂಡ್ ಆಫ್ ಕೊಡ್ತೀವಿ. ಅವರಿಗೆ ಒಂದು ಸೆಂಡ್ ಆಫ್ ಎಲ್ಲ ಕೊಟ್ಟ ಆದ್ಮೇಲೆ ಅವರು ಮುಂದೆ ನಾವು ಒಂದು ಲಿಸ್ಟ್ ಅನ್ನು ಓದುತ್ತೇವೆ. ಅಯ್ಯ, ನಮ್ಮ ಊರಿಗೆ ಈ ತರ ಅನಾನುಕೂಲಗಳಿದೆ, ಕೆರೆಯಲ್ಲಿ ಮಣ್ಣೆತ್ತಿಸ್ಬಿಡಿ, ಆ ಚರಂಡಿ ವ್ಯವಸ್ಥೆ ಮಾಡಿಕೊಡಿ, ಬಡಬಗ್ಗರಿಗೆ ಮನೆ ಕಟ್ಸ್ಕೊಡಿ. ಈ ರೀತಿ ಒಂದು ಲಿಸ್ಟ್ ಅನ್ನು ಅವ್ರ ಮುಂದೆ ಓದ್ತಿರ್ತೀವಿ. ಅಟ್ಲೀಸ್ಟ್ ಆ ಸೆಂಡ್ ಆಫ್ ಗೋಸ್ಕರ ಬಂದಿರ್ತ ಮುಖ್ಯಮಂತ್ರಿ ಒಂದಾದ್ರೂ ಮಾಡ್ತಾನೆ ಅಂತ. ನೀವು ಹೋಗಿ ಕರೆದಿಲ್ಲ, ಇದನ್ನು ಮಾಡಿಲ್ಲ, ಹೇಗ್ ಮಾಡ್ತಾನವ? ಹಾಗೆಯೇ ನೀವು ಮಹಾಲಕ್ಷ್ಮಿ ಮನೆ ಕರೆದಿದ್ದೀರಿ ಅಂದ್ರೆ ಕರೆಯೋದು ಹೇಗೆ? ನೀವು ಕರೀತಕ್ಕಂಥ ವಿಧಾನವೇ ಆವಾಹನ. ಅದಕ್ಕೆ ಭುವಃ ಸುವಹ ಭೂರ್ಭುವ ಸುವಹ. ನೀವು ಪ್ರತಿಯೊಬ್ಬರು ಕೂಡ ಸಾಮಾನ್ಯ ಕೂಡ ಇದನ್ನ ಜ್ಞಾಪಕ ಇಟ್ಕೋಬೇಕು. ಇಲ್ಲ ಅಂತಂದ್ರೆ ಯಾರು ಗೊತ್ತಿರೋ ಕೈಲಿ ಇದನ್ನು ನೀವು ಮಾಡಿಸ್ಬೇಕಾಗತ್ತೆ. ಅಲಂಕಾರ ಮಾಡ್ತೀರಿ, ಸೀರೆ ಉಡಿಸ್ತೀರಿ, ಹೇಗ್ ಬೇಕೆಲ್ಲ ಮಾಡಿರ್ತೀರಿ. ಆವಾಹನೆ ಮಾಡದಿದ್ರೆ ಅದು ಬರೋದು ಹೇಗೆ? ನೀವು ಮಹಾಲಕ್ಷ್ಮಿ ಕರೆದಿಲ್ಲ ಅಂದ್ರೆ ಬರೋದು ಹೇಗೆ? ಕರೆಯುವ ಪದ್ಧತಿ ಇದಾಗಿರುತ್ತೆ ಪ್ರೀತಿಯ ಬಂಧುಗಳು. ಅದಕ್ಕೆ ಕರೆದು ಬಿಟ್ಟು ಆವಾಹನೆ. ಇನ್ನು ನಿಮಗೆ ಧೂಪ ಆಗ್ತಕ್ಕಂತಹದ್ದು, ನೀವು ಮಾಡಿರೋ ಭಕ್ಷ್ಯಗಳ ನೈವೇದ್ಯ ಮಾಡ್ತಾ ಎಲ್ಲ ನಿಮಗೆ ಗೊತ್ತಿರ್ತಕ್ಕಂತಹದ್ದೇ. ಅದರಲ್ಲೂ ಕೂಡ 5 ಭಕ್ಷ್ಯಗಳನ್ನ ಪ್ರಧಾನವಾಗಿ ಮಾಡುವಂತ ಹೇಳ್ತಾನೆ. ಕ್ಷೀರಾನ್ನವನ್ನ ಮಾಡ್ತಕ್ಕಂಥದ್ದು, ದಧ್ಯೋದನವನ್ನ ಮಾಡ್ತಕ್ಕಂಥದ್ದು, ಹರಿದ್ರ ಅನ್ನವನ್ನ ಮಾಡ್ತಕ್ಕಂಥದ್ದು, ಸಿಹಿಯನ್ನ ಮಾಡ್ತಕ್ಕಂಥದ್ದು, ಕಡುಬು ಮಾಡ್ತಕ್ಕಂಥದ್ದು, ಈ ರೀತಿಯನ್ನು ಪಂಚಕಜ್ಜಾಯಗಳ ರೀತಿಯಲ್ಲಿ ಮಾಡ್ತಕ್ಕಂಥ ನೈವೇದ್ಯಗಳು ಅವಳಿಗೆ ಬಹಳ ಪ್ರೀತಿ. ನೀವು ಹೋಳಿಗೆ ಎಲ್ಲ ಮಾಡ್ತೀರಿ, ಇವೆಲ್ಲವೂ ಇದೆ. ಆದ್ರೆ ಅದು ಅಪೂರ್ಣ. ನಾವು ಪರಿಪೂರ್ಣ ಸಂಪೂರ್ಣ ಆಗ್ಬೇಕು ಅಂತಂದ್ರೆ ಮಂತ್ರ ಪುರಸ್ಸರೊಂದಿಗೆ ಆ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ. ಅದಕ್ಕಾಗಿ ಅದರಿಂದ ನೀವು ಆವಾಹನೆ ಮಾಡುವಂತ ಮಹಾಲಕ್ಷ್ಮಿ ಚಾರುಮತಿಗೆ ಇಲ್ಲಿರ್ತಕ್ಕಂತಹ ವ್ರತ. ಅಂದ್ರೆ ಪತ್ರಗಳಿಂದ ಪುಷ್ಪಗಳಿಂದ ಪೂಜೆಯನ್ನು ಅರ್ಚಿಸ್ತಕ್ಕಂಥದ್ದು. ಶ್ರದ್ಧೆ ಭಕ್ತಿಯಿಂದ ಅವತ್ತು ನೀವು ಮನೆಯಲ್ಲಿ ಒಬ್ಬರೇ ಪೂಜೆ ಮಾಡಿರ್ತೀರಿ, ಆದ್ರೆ ವರಮಹಾಲಕ್ಷ್ಮಿಗೆ ಆ ಕುಟುಂಬದ ಅಷ್ಟೂ ಸದಸ್ಯರು ಕುಳಿತುಕೊಂಡು ಮಾಡ್ತಕ್ಕಂತಹದ್ದು. ಗೊತ್ತಿಲ್ವಲ್ಲ, ನಾಳೆ ಬೆಳಿಬೇಕಾದ್ರೆ ಯಾವ ಮಗುವಿನ ಅಕೌಂಟ್ ಹೇಗೆ ಬೆಳಿಬೇಕೋ ಆ ಅಕೌಂಟ್ ಅನ್ನು ನಾನು ನೋಡ್ಕೊಳ್ತೀನಿ. ಯಾರು ಹೇಳ್ತಾ ಇರೋದು? ಮಹಾಲಕ್ಷ್ಮಿ. ಯಾವ ರೀತಿ ಅಕೌಂಟ್ ಅದು? ಆರೋಗ್ಯಕ್ಕಾಗಿರಬಹುದು, ಅವರಿಗೆ ಸಂಬಂಧಪಟ್ಟ ಆಯಸ್ಸು ಆಗಿರಬಹುದು, ಅವರಿಗೆ ಸಂಬಂಧಪಟ್ಟ ಐಶ್ವರ್ಯ ಆಗಿರಬಹುದು. ಆರೋಗ್ಯ, ಆಯಸ್ಸು, ಐಶ್ವರ್ಯ ಈ 3 ಪಡೆದುಕೊಳ್ಬೇಕಾದ್ರೆ ನೀವು ವರಮಹಾಲಕ್ಷ್ಮಿಯನ್ನ
ಅತ್ಯಂತ ಅದ್ವಿತೀಯವಾಗಿ ಆಹ್ಲಾದವಾಗಿ ಆನಂದವಾಗಿ ಮಾಡತಕ್ಕಂತಹದ್ದನ್ನು ಮಾಡಲೇಬೇಕು ಅಂತಕ್ಕಂತಹದ್ದು ವಿಧಿವತ್ ಪೂರ್ವಕವಾಗಿ ಮಹಾಲಕ್ಷ್ಮಿ ನೀಟಾಗಿ ತಿಳಿಸ್ತಾಳೆ. ಅದಕ್ಕೆ ಯಾವ ರೀತಿ ವ್ರತವನ್ನು ಮಾಡಬೇಕಂತಕ್ಕಂಥವ್ರು ವರಮಹಾಲಕ್ಷ್ಮಿ ಹಬ್ಬವನ್ನು ಶುಕ್ರವಾರ ಮಾಡ್ತಕ್ಕಂಥವ್ರು ಬಹಳ ಅದ್ಭುತವಾಗಿರತಕ್ಕಂತಹದ್ದು 3 ಸಮಯಗಳು ಬರ್ತವೆ. ಒಂದನೇದು ಪ್ರಾತಃ ಕಾಲ ಬ್ರಾಹ್ಮ್ಯ ಲಗ್ನ ಅಂತ ಕರೀತಕ್ಕಂತಹದ್ದು, 4ರಿಂದ 6 ಗಂಟೆ ಒಳಗಡೆ ಮಾಡ್ತಕ್ಕಂತಹದ್ದು ಬ್ರಾಹ್ಮ್ಯ ಲಗ್ನದಲ್ಲಿ ಮಹಾಲಕ್ಷ್ಮಿಯನ್ನ ಕೂರಿಸ್ತಕ್ಕಂಥದ್ದು. ಏನಾದಾಗ್ಲಿಲ್ಲ ಅಂತಂದ್ರೆ 9ರಿಂದ 10 ಅಮೃತ ಗಳಿಗೆ ಅಂತ ಕರೀತಾರೆ, ಆ ಸಂದರ್ಭದಲ್ಲಿ ಮಾಡ್ತಕ್ಕಂತಹದ್ದು. ಇನ್ನು ಅದು ಆಗ್ಲಿಲ್ಲ ಅಂತಂದ್ರೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಮಾಡ್ತಕ್ಕಂಥದ್ದು, 5:30ರಿಂದ 6 ಸಂದರ್ಭದಲ್ಲಿ ಆ ಮಹಾಲಕ್ಷ್ಮಿಯನ್ನ ಕೂರಿಸ್ತಕ್ಕಂತಹದ್ದು. ಬಹಳ ಪ್ರಮುಖವಾಗಿರೋ ಘಟ್ಟ ಅಂತಂದ್ರೆ ನೀವು ಈ ಸುಹಾಸಿನಿಯರನ್ನ ಸುಮಂಗಲಿಯನ್ನ ಕರೆದು ಬಿಟ್ಟು ಅವರಿಗೆ ಪ್ರಸಾದವನ್ನ ಕೊಡೋ ಮುಖಾಂತರ ಅವರಿಗೆ ಬಾಗಿನವನ್ನು ಕೊಡ್ತಕ್ಕಂಥದ್ದು ಕೂಡ ಅವರ ರೂಪದಲ್ಲೂ ಕೂಡ ನಾನು ಬರ್ತೇನೆ. ಈ ಕಲಿಯುಗದಲ್ಲಿ ಭಗವಂತ ಅಂತಕ್ಕಂತಹದ್ದು ಆ ದೇವಿ ಅನ್ನೋಳು ಒಬ್ಬರ ರೂಪದಲ್ಲಿ ಅಷ್ಟೇ ಬರ್ತಾಳೆ. ಅದಕ್ಕಾಗಿ ನೀನು ಅವತ್ತು ಒಂದಷ್ಟು ಸಾಧರು ಸಂತರಿಗೆ ಇಂಥವರಿಗೆ ಅವರಿಗೆಲ್ಲ ಕೂಡ ಪ್ರಸಾದವನ್ನು ಉಣಬಡಿಸ್ತಕ್ಕಂತಹದರ ಜೊತೆಗೆ ನೀನು ತೃಪ್ತಿಯನ್ನ ಪಡಿಸಿದ್ದೆ ಆದರೆ ನಿನ್ನ ಸಂತೃಪ್ತಿ ಪಡಿಸ್ತೇನೆ ಅಂತ ಮಹಾಲಕ್ಷ್ಮಿಯಲ್ಲಿರ್ತಾಳೆ. ಅದಕ್ಕಾಗಿ ಸದಾ ಕಾಲ ಅನ್ನ ವಸ್ತ್ರ ಪಶು ಸಂಪತ್ತು ಕೊಡುವವಳು, ಕೊಟ್ಟಿದ್ದನ್ನ ಅಭಿವೃದ್ಧಿ ಪಡಿಸುವವಳು, ಕ್ಷಿಪ್ರದಲ್ಲಿ ನಾವು ಬೇಡದನ್ನ ಕೊಡತಕ್ಕಂತಹ ವರಮಹಾಲಕ್ಷ್ಮಿಯನ್ನ ನೀವು ಪ್ರೀತಿಯಿಂದ ಮಾಡಬೇಕಾಗತ್ತೆ. ಅಷ್ಟೋತ್ತರವನ್ನ ಈಗ ಗೂಗಲ್ಗೆ ಹೋದ್ರೆ ನಿಮ್ಗೆಲ್ಲ ಸಿಗುತ್ತೆ. ಪ್ರಕೃತಿ ನಮಃ, ಓಂ ವಿಕೃತಿ ನಮಃ, ಓಂ ವಿದ್ಯಾಯೇ ನಮಃ. ಇದನ್ನು ನೋಡ್ಕೊಂಡು ನಿಧಾನಕ್ಕೆ ಆ ಒಂದು ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ನೀವು ಚಾಚೂ ತಪ್ಪದೆ ಹೇಳಲೇಬೇಕಾಗತ್ತೆ. ಯಾಕಂದ್ರೆ ಓಂ ಪ್ರಕೃತಿ ನಮಃ, ಪ್ರಕೃತಿಯೇ ನಮಃ ಅಂದ ಕೂಡಲೇ ಪ್ರಕೃತಿನೇ ಮಹಾಲಕ್ಷ್ಮಿ. ನಿಮ್ಮ ಪೂಜೆಗೆ ಆಕೆಯನ್ನು ಕಾಯೋದಿಲ್ಲ, ಇಡೀ ಪ್ರಕೃತಿನೇ ಅವಳ ಭಂಡಾರವಾಗಿದೆ. ಅವಳು ಏನ್ ಹೇಳ್ತಾಳೆ ಗೊತ್ತುಂಟಾ? ನಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಒಂದು ಕಳಶ ಇಟ್ಕೊಳ್ತೀವಿ, 2 ದೀಪ ಆ ಕಡೆ ದೀಪ ಇಟ್ಕೊಳ್ತೀವಿ, ಇನ್ನು ನಾವು ನೈವೇದ್ಯ ಏನೋ ಮಾಡ್ತೀವಿ, ಗಂಟೆ ಹೊಡಿತೀವಿ, ಮಂಗಳಾರತಿ ಮಾಡ್ತೀವಿ. ಇಷ್ಟೆಲ್ಲ ಸರ್ವೇ ಸಾಮಾನ್ಯ ಎಲ್ಲರ ಮನೆಯಲ್ಲಿ ನಡೆಯುತ್ತೆ. ಈ ಪ್ರಕೃತಿಗೆ ಅದೆಲ್ಲ ಹೇಗ್ ಮಾಡೋದು? ಅದಕ್ಕೆ ಪ್ರಕೃತಿ ಏನ್ ಹೇಳ್ತಾಳೆ ಅಂತಂದ್ರೆ, ಪ್ರಕೃತಿನೇ ಒಂದು ಭಗವಂತ ಅಂತ ಅಂದ ಮೇಲೆ ಇನ್ನ ನಾವು ಸಣ್ಣದಾಗಿರ್ತಕ್ಕಂಥ ಮೂರ್ತಿ ಇಟ್ಕೊಂಡು ಮನೆಯಲ್ಲಿ ಆವಾಗ ಅಭಿಷೇಕವನ್ನು ಮಾಡ್ತೇವೆ, ಜಲಾಭಿಷೇಕ ಮಾಡ್ತೇವೆ, ಕ್ಷೀರಾಭಿಷೇಕ ಮಾಡ್ತೇವೆ, ಇವೆಲ್ಲವೂ ಮಾಡ್ತಕ್ಕ ಇದೆ. ಈ ಪ್ರಕೃತಿಗೆ ಅದೆಲ್ಲ ಯಾರು ಮಾಡಿಸ್ತಾರೆ? ಆ ಪ್ರಕೃತಿಗೆ ಮಾಡಿಸ್ತಕ್ಕಂತಹದ್ದು ನೀವು ಮನೆಯಲ್ಲಿ ಇಟ್ಟ 2 ದೀಪಸ್ತಂಭ ಇದೆಯಲ್ಲ, ಪ್ರಕೃತಿಗೆ ಯಾವುದು ದೀಪಸ್ತಂಭ? ಹಗಲು ರಾತ್ರಿಗಳ 2 ದೀಪಸ್ತಂಭ. ಹಗಲು 1 ದೀಪಸ್ತಂಭ, ರಾತ್ರಿ 1 ದೀಪಸ್ತಂಭ. ಮತ್ತೆ ದೀಪಗಳು ಯಾವುವು? ಸೂರ್ಯ 1 ದೀಪ, ಚಂದ್ರ 1 ದೀಪ. ಮತ್ತೆ ನಿಮ್ಮ ಮನೆಯಲ್ಲಿ ಮೂರ್ತಿ ಅಭಿಷೇಕ ಮಾಡಿದ್ರೆ ಪ್ರಕೃತಿಗೆ ಆಗಾಗ ಬೀಳತಕ್ಕಂತಹ ಮಳೆ ಅದೇ ಮಜ್ಜನ. ನೀವು ಮನೆಯಲ್ಲಿ ಏನೋ ಮಾಡಿದ್ರೆ, ನೈವೇದ್ಯ ಮಾಡಿದ್ರೆ, ಇಲ್ಲಿ ಪ್ರಕೃತಿಗೆ ಯಾವುದು ನೈವೇದ್ಯ? ರೈತನ ಹೆಗಲ ಮೇಲೆ ನೇಗಲನ್ನು ಇಟ್ಟುಕೊಂಡು ಹೊಲವನ್ನು ಉಳುಮೆ ಮಾಡಿರ್ತಕ್ಕಂತಹದ್ದು ಬೆಳೆಗಳೇ ನೈವೇದ್ಯ. ನೀವು ಗಂಟೆ ಹೊಡೆದ್ರೆ ಪ್ರಕೃತಿ ಗಂಟೆ ಯಾವುದು? ಗುಡುಗು, ಗಂಟೆ ಶಬ್ದ. ನೀವು ಮಂಗಳಾರತಿ ಮಾಡಿದ್ರೆ ಪ್ರಕೃತಿಗೆ ಮಿಂಚು, ಮಂಗಳಾರತಿ. ನೀವು ಲಕ್ಷ ದೀಪೋತ್ಸವ ನೋಡ್ಲಿಕ್ಕೆ ಧರ್ಮಸ್ಥಳ ಹೋಗ್ತೀರಿ, ಈ ಒಂದು ಪ್ರಕೃತಿಗೆ ಲಕ್ಷ ದೀಪೋತ್ಸವ ಯಾವುದು? ಮೇಲಿರ್ತಕ್ಕಂಥ ನಕ್ಷತ್ರ ಮಂಡಲವೇ ಲಕ್ಷ ದೀಪೋತ್ಸವ. ಅವಳು ಮಾಡಿಕೊಂಡಿದ್ದಾಳೆ. ನಿನ್ನ ಭಾವನೆಗೆ ಇಟ್ಟುಕಬೇಕಾ? ನಿನಗೆ ತೃಪ್ತಿಯನ್ನ ಕೊಡಬೇಕಾ? ಸಂತೃಪ್ತಿಯನ್ನ ಕೊಡಬೇಕಾ? ಹಾಗೆ ಒಂದು ಕುಂಭದಲ್ಲಿ ಆವಾಹನೆ ಮಾಡತಕ್ಕಂತಹದ್ದು ಕುಂಭ, ಬಿಂಬ, ಮಂಡಲ, ರಂಗವಲ್ಯ, ಅಲಂಕೃತ್ಯ. ಅದಕ್ಕಾಗಿ ತಳಿರೋ ತೋರಣಗಳಿಂದ ಮನೆಯನ್ನ ಸಿಂಗರಿಸಿಕೊಳ್ತಾ ಈ ವ್ರತವನ್ನ ನಿಯಮಬದ್ಧವಾಗಿ ಮಾಡ್ತಕ್ಕಂಥದ್ದು. ಯಾರು ನಿಯಮಬದ್ಧವಾಗಿ ಈ ವ್ರತವನ್ನ ಮಾಡುತ್ತಾರೋ ಬರೆದಿಟ್ಕೊಳ್ಳಿ. ಏನ್ ಲಾಭ ಅಂತೀರಲ್ಲ, ನಿಮಗಿರ್ತಕ್ಕಂತಹದ್ದು ಏನು ಪಡ್ಕೊಳ್ಬೇಕು ಅದನ್ನು ಪಡ್ಕೊಂಡೇ ತೀರ್ತೀರಿ. ನೆಕ್ಸ್ಟ್ ಬರ್ತಕ್ಕಂತಹ ವರಮಹಾಲಕ್ಷ್ಮಿ ಹಬ್ಬದ ಒಳಗಡೆ ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಮಾಡ್ತಕ್ಕಂಥದ್ದು. ನೀವೇ ಸ್ವಲ್ಪ ಶ್ರಮವನ್ನ ಹಾಕ್ತಕ್ಕಂತಹದ್ದು, ಪರಿಶ್ರಮವನ್ನ ಪಡ್ತಕ್ಕಂತಹದನ್ನ ಮಾಡ್ತಾ 1-2 ತಾಸು ಕುಳಿತುಕೊಳ್ತಾ ಆ ಒಂದು ಕಥೆಯನ್ನು ಓದೋದಾಗಿರಬಹುದು, ಆ ಸ್ತೋತ್ರವನ್ನು ಹೇಳೋದಾಗಿರಬಹುದು, ಆ ಅಂಗ ಪೂಜೆ ಮಾಡ್ತಕ್ಕಂಥದ್ದಾಗಿರಬಹುದು, ಆ ದಿಕ್ಪಾಲಕ ಪೂಜೆ ಮಾಡ್ತಕ್ಕಂಥದ್ದಾಗಿರಬಹುದು, ಅಲ್ಲಿರ್ತಕ್ಕ ನವಗ್ರಹ ಪೂಜೆ ಮಾಡ್ತಕ್ಕಂಥದ್ದಾಗಿರಬಹುದು. ಶ್ರದ್ಧೆಯಿಂದ ಕುಳಿತುಕೊಳ್ತಕ್ಕಂಥದ್ದು. ಶ್ರದ್ಧೆ ಭಕ್ತಿಗೆ ಮಾತ್ರ ಆಕೆ ಮೆಚ್ಚುತ್ತಾಳೆ, ಬೇರೆ ಇನ್ಯಾವುದಕ್ಕೂ ಅವಳೆ ಮೆಚ್ಚುವುದಿಲ್ಲ. ಯಾಕೆ ಅಂತಂದ್ರೆ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ, ತೆಂಗಿನಕಾಯಿ ಎಲ್ಲಿಂದ ತಂದಿದ್ದು? ಯಾರು ಸೃಷ್ಟಿ ಮಾಡಿದ್ದು? ಈ ಮಣ್ಣೆ ಸೃಷ್ಟಿ ಮಾಡಿದ್ದು? ತಾವ್ರೆ ಸೃಷ್ಟಿ ಮಾಡಿದ್ಯಾರು? ಎಲ್ಲವೂ ಆಕೆನೆ. ಆಕೆಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನೀವು ಭಕ್ತಿಯ ಸಿಂಚನವನ್ನ ಸಮರ್ಪಣೆ ಮಾಡಿದಾಗ ಮಾತ್ರ ಆಕೆ ನಿಮಗೆ ಒಲಿತಾಳೆ. ಅಂತಹ ಆರೋಗ್ಯವನ್ನ, ಆಯುಷ್ಯವನ್ನ, ಐಶ್ವರ್ಯವನ್ನ, ಸುಖ ಸಂಪತ್ತನ್ನ ವಿರಾಜಮಾನವಾಗಿ ಶೋಭಾಯಮಾನವಾಗಿ ಯಾವ ಜೀವಂಚ ಕಾಲು ಕೂಡ ಕೊಡ್ತಿರ್ತಾಳೆ.